ಬಾರಮ್ಮ ಸೀರಿಯಲ್. ವೈಷ್ಣವ್ ಮಾತಿನಿಂದ ಲಕ್ಷ್ಮಿ ಮುಖ ಅರಳಿದೆ. ಅವನು ಹೇಳಿದ್ದೇನು ಗೊತ್ತಾ? ಲಕ್ಷ್ಮಿ ಹಾಗೂ ವೈಷ್ಣವ್ ಇಬ್ಬರು ಕಾವೇರಿ ವಿಷಯ ಕೇಳಿದ ತಕ್ಷಣ ಮನೆಗೆ ಬಂದಿದ್ದಾರೆ. ಅವರು ಬಂದ ಕಾರಣ ಕಾವೇರಿಗೆ ಸಮಾಧಾನ ಆಗಿದೆ. ಆದರೆ ವೈಷ್ಣವ್ಗೆ ನಮ್ಮ ಇಡೀ ದಿನ ತುಂಬ ಚೆನ್ನಾಗಿತ್ತು, ಇನ್ನೂ ಹೆಚ್ಚು ಚೆನ್ನಾಗಿರಲು ಸಾಧ್ಯ ಇತ್ತು, ಆದರೆ ಅದಕ್ಕೆ ಮನೆಗೆ ಬರೋ ಹಾಗಾಯಿತು ಅಂತ ಬೇಜಾರಾಗಿರುತ್ತಾನೆ. ಇದರಿಂದ ಲಕ್ಷ್ಮಿಗೂ ಬೇಸರ ಆಯಿತೇನೋ ಅಂತ ಅಂದುಕೊಂಡಿರುತ್ತಾನೆ. ಆದರೆ ಅದರಿಂದಾಗಿ ಅವಳಿಗೆ ಬೇಸರ ಆಗೋರುವುದಿಲ್ಲ. ಅದನ್ನು ಅವಳು ಸಹ ಅವನಿಗೆ ಅರ್ಥ ಮಾಡಿಸುತ್ತಾಳೆ. ಅವರು ನಿಮ್ಮ ಅಮ್ಮ ಮಾತ್ರ ಅಲ್ಲ, ನನಗೆ ಅಮ್ಮ ಕೂಡ ಎಂದು ಹೇಳುತ್ತಾಳೆ. ಈ ಮಾತನ್ನು ಹೇಳಿ ವೈಷ್ಣವ್ಗೆ ತುಂಬ ಸಂತೋಷ ಆಗುತ್ತದೆ. ಅವಳು ಎಷ್ಟೊಂದು ಒಳ್ಳೆಯವಳು ಎಂದು ಅವನಿಗೆ ಅನಿಸುತ್ತದೆ. ಇವತ್ತಿನ ದಿನ ತುಂಬ ಸ್ಪೆಷಲ್ ಆಗಿ ಇತ್ತು, ನನಗೆ ತುಂಬ ಸಮಾಧಾನ ಆಯಿತು, ನಿಮಗೂ ಈ ದಿನ ಇಷ್ಟ ಆಗಿರಬಹುದು ಎಂದು ವೈಷ್ಣವ್ ಹೇಳುತ್ತಾನೆ. ಲಕ್ಷ್ಮಿ ಸಹವಾಸದಲ್ಲಿ ವೈಷ್ಣವ್ ಮನಸ್ಸು ಒಂಥರ ಹಗುರಾಗಿದೆ. ತುಂಬ ದಿನ ಆದಮೇಲೆ ಒಂಥರ ಆಗ್ತಾ ಇದೆ ಎಂದು ಹೇಳಿದ್ದಾನೆ. ಒಂಥರ ಅಂದರೆ ಯಾವ ಥರ ಅಂತ ಕೇಳ್ತಾರೆ. ನಂದೇ ಒಂದು ಹೊಸ ಜೀವನ ಅನ್ನೋ ರೀತಿ ಫೀಲ್ ಆಗ್ತಾ ಇದೆ, ನಮಗೆ ಬೇಕಾದ ಹಾಗೆ ಬದುಕಬಹುದು ಎಂದು ಅನಿಸ್ತಾ ಇದೆ ಅಂತಾನೆ, ನೀವೇ ಅರ್ಥ ಮಾಡಿಕೊಳ್ಳಿ ಎಂದು ಹೇಳುತ್ತಾನೆ. ಆಗ ಅವಳು, ನಾನೇನು ಟೆಲಿಪತಿ ರಾಣಿಯಲ್ಲ, ನೀವು ಬಾಯ್ಬಿಟ್ಟು ಹೇಳಿ ಅರ್ಥ ಮಾಡಿಸಿ ಅಂತ ಕೇಳ್ತಾಳೆ. ಏನದು ಎಂದು ಸನಿಯ ಬಂದು ಹೇಳ್ತಾನೆ. ಇವತ್ತು ಮಕ್ಕಳ ಥರ ಖುಷಿಯಾಗಿದ್ದೆ, ಹಿಂದೆ ಬದುಕೋದೇ ಒಂದು ಖುಷಿಯಲ್ಲ ಅನಿಸಿತು. ಅವನಿಗೆ ಒಂದೇ ಒಂದು ಟೆನ್ಷನ್ ಕೂಡ ನೆನಪಾಗಲಿಲ್ಲ. ಮನಸ್ಸು ಪೂರ ನಗ್ದೆ, ಓಡಾಡದೆ, ಕಿತ್ತಾಡ್ದೆ ಎಂದು ಹೇಳ್ತಾನೆ. ಆದರೆ ಲಕ್ಷ್ಮಿ, ನಾನು ಇಷ್ಟು ಸಂತೋಷವಾಗಿದ್ದರೂ ಕಿತ್ತಾಡ್ದೆ ಅಂತಿರಲ್ಲ ಅಂತ ಪ್ರಶ್ನೆ ಮಾಡ್ತಾಳೆ. ಆದರೆ ಅದು ಹಾಗಲ್ಲ ಅಂತ ಅವನು ಕೇಳ್ತಾನೆ. ಯಾರು ನನಗೆ ಆಪ್ತರು ಅನಿಸುತ್ತಾರೋ ಅವರ ಜೊತೆ ಮಾತ್ರ ನನಗೆ ಕಿತ್ತಾಡೋಕೆ ಆಗೋದು ಎಂದು ಹೇಳ್ತಾನೆ. ನೀವು ನನಗೆ ಅಷ್ಟು ಆಪ್ತರು ಅಂತ ಅನಿಸ್ತಾ ಅಂತಾನೆ. ಆಗ ಅವಳಿಗೆ ಖುಷಿಯಾಗುತ್ತದೆ. ಹಿಂದಿನ ಸಂಚಿಕೆಯಲ್ಲೇ ಲಕ್ಷ್ಮಿ ಮನೆಗೆ ಬಂದಿದ್ದಾಳೆ. ಆಗ ಕಾವೇರಿ ಅವಳ ಹತ್ತಿರ ಕಾಲು ಒತ್ತಿಸಿಕೊಳ್ತಾ ಇದ್ದಾಳೆ. ಅವಳ ಕಾಲಿಗೆ ಪೆಟ್ಟಾಗಿದೆ, ಆದ್ದರಿಂದ ಐಸ್ ಪ್ಯಾಕ್ ಇಟ್ಟು ಲಕ್ಷ್ಮಿ ಅವಳ ಸೇವೆ ಮಾಡಿದ್ದಾಳೆ. ಹೀಗಿರುವಾಗ ಮುಂದೆ ಏನಾಗಿದೆ ಎಂದರೆ, ಕಾವೇರಿ ಲಕ್ಷ್ಮಿಗೆ ತಿರುಗುತ್ತರ ನೀಡಿದ್ದಾಳೆ. ತಾನು ಒಳ್ಳೆಯವಳು ಎಂದು ತೋರಿಸಿಕೊಳ್ಳುತ್ತಲೇ ಕೆಟ್ಟ ಮಾತನ್ನು ಆಡುತ್ತಲೇ ಕೃಷ್ಣನ ಎದುರು. ಕಾವೇರಿ ತನ್ನ ಬೆಡ್ ಮೇಲೆ ಮಲಗಿದ್ದಾಳೆ. ಆಗ ಲಕ್ಷ್ಮಿ ಅವಳ ಸೇವೆ ಮಾಡುತ್ತಾ ಇದ್ದಾಳೆ. ನೀವು ಯಾಕೆ ಕೆಲಸ ಮಾಡೋಕೆ ಹೋದರೆ ಸುಮ್ಮನೆ ಒಂದು ಕಡೆ ಕೂತಿದ್ರೆ ಆಗ್ತಾಯಿತ್ತು, ನಾವೆಲ್ಲ ಇದೀವಲ್ಲ ಎಲ್ಲ ಕೆಲಸ ಮಾಡ್ತಿದ್ದೀವಿ ಎಂದು ಹೇಳಿದ್ದಾಳೆ. ಆಗ ಎಲ್ಲ ಕೆಲಸ ಅಂದರೆ ಯಾವ ಕೆಲಸ? ಒಟ್ಟಿನಲ್ಲಿ ನನಗೆ ವಯಸ್ಸತ್ತು, ಮೂಲೆಯಲ್ಲಿ ಕೂತ್ಕೊಳ್ಬೇಕಿತ್ತು ಅಂತ ನೀನು ಹೇಳ್ತಾ ಇರೋದು ಎಂದು ಕೇಳುತ್ತಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.